ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಮಂಡೇ ಎಪಿಸೋಡಿನ ಫಸ್ಟ್ ಪ್ರೋಮೋ ಮತ್ತು ಸೆಕೆಂಡ್ ಪ್ರೋಮೋ ರಿವ್ಯೂ ಇದು. ಫಸ್ಟ್ ಪ್ರೋಮೋ ರಿವ್ಯೂ ಮಾಡಿರಲಿಲ್ಲ, ಹಾಗಾಗಿ ಸೆಕೆಂಡ್ ಪ್ರೋಮೋ ಫಸ್ಟ್ ಪ್ರೋಮೋ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಕಾವಿನ ಕ್ಯಾಪ್ಟನ್ಸಿ ಆಯ್ತಾ, ಏನು ಗೊತ್ತಾ, ಸ್ಪಂದನ ಕ್ಯಾಪ್ಟನ್ಸಿಲೂ ಕೂಡ ಆಯ್ತಾ ಲಕ್ಸುರಿ ಬಜೆಟ್ ಹೋಯ್ತು ಮನೆಗೆ. ಯಾವಾಗಲೂ ಕೂಡ ಎಲ್ಲ ಕಂಟೆಸ್ಟೆಂಟು ಅಯ್ಯಯ್ಯೋ ಆಯ್ತಾ ಲಕ್ಸುರಿ ಬಜೆಟ್ ಹೋಯ್ತಲ್ಲ ಅಂತೇಳಿ ಎಲ್ಲರೂ ಕೂಡ ಸಪ್ಪು ಮಾಡ್ಕೊಂಡಿದ್ರು ಮುಖನ. ಈಗ ನಮ್ಮ ಕಾವ್ಯನ ಕ್ಯಾಪ್ಟನ್ಸಿಯಲ್ಲೂ ಕೂಡ ಲಕ್ಸುರಿ ಬಜೆಟಿಗೆ ಆಯ್ತಾ ಗೋವಿಂದ ಆಗಿದೆ. ಅಂದರೆ ಲಕ್ಸುರಿ ಬಜೆಟ್ ಈ ವಾರ ಕೂಡ ಇಲ್ಲ. ಏನಪ್ಪ ಅಂದರೆ ನಮ್ಮ ಯಾರೋ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಟಾಸ್ಕ್ ಏನಪ್ಪ ಅಂತಂದರೆ, ಒಂದು ಲಿವಿಂಗ್ ಏರಿಯಾದಲ್ಲಿ ಟಿ ವಿಲಿ ತೋರಿಸುವಂತಹ ಏರಿಯಾದಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕು. ನಾನು ಯಾವ ಏರಿಯಾದಲ್ಲಿ ಹೇಳ್ತೀನಿ ಆ ಏರಿಯಾದಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಆದರೆ ನಮ್ಮ ಅಶ್ವಿನಿ ಗೌಡ ಅವರು ಏನು ಮಾಡ್ತಾರೆ ಅಂದರೆ, ಮಿಸ್ ಆಗಿ ಏನು ಗೊತ್ತಾ, ಕೊನೆ ಟೈಮಲ್ಲಿ ಅವರು ಲೇಟಾಗಿ ಹೋಗ್ತಾರೆ. ಹಂಗಾಗಿ ಈ ಒಂದು ಏನು ಟಾಸ್ಕ್ ಇತ್ತಲ್ಲ, ಟಾಸ್ಕ್ ಸೋತಿದ್ದಾರೆ. ಹಾಗಾಗಿ ಲಕ್ಸುರಿ ಬಜೆಟ್ಟು ಗೋವಿಂದ ಆಗಿದೆ. ಲಿವಿಂಗ್ ಏರಿಯಾದಲ್ಲಿ ಸೋಫಾ ಮೇಲೆ ಕೂತ್ಕೊಂಡಂತಹ ನಮ್ಮ ಗಿಲ್ಲಿ ನಟ ಬೇಕು ಅಂತಾನೆ ಮಾಡ್ತೀರಾ ಹಾಗೆ ಹೀಗೆ ಅಂತೇಳಿ ಅಶ್ವಿನಿ ಗೌಡ ಅವರಿಗೆ ಬೈತಾ ಇದ್ದಾರೆ. ಅಶ್ವಿನಿ ಗೌಡ ಹೌದು ನಾನು ಬೇಕು ಅಂತಾನೆ ಮಾಡಿದೆ ಅಂತೇಳಿ ಫಸ್ಟ್ನೇ ಪ್ರೋಮೋ ಇಲ್ಲಿಗೆ ಮುಕ್ತಾಯ ಆಗಿದೆ. ಒಟ್ಟಾರೆಯಾಗಿ ಈ ವಾರದ ಲಕ್ಸುರಿ ಬಜೆಟ್ಗೆ ಗೋವಿಂದ ಆಗಿದೆ. ಓಕೆ, ಸೀರಿಯಸ್ ನೋಟು. ಎರಡನೇ ಪ್ರೋಮೋ ಏನಪ್ಪ ಅಂದರೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೋಮವಾರ ಅಂದ್ರೇ ನಮಗೆ ನಾಮಿನೇಷನ್ ಪ್ರಕ್ರಿಯೆ ಹೆಂಗಿರುತ್ತೆ, ಯಾವ ಥರ ಟಾಸ್ಕ್ನ ಡಿಸೈನ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು, ಏನೇನೆಲ್ಲ ವಿಷಯಗಳು ಅನ್ನೋದನ್ನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ. ಈ ಎರಡನೇ ಪ್ರೋಮೋ ನೋಡಿದಾಗ ಅಂದರೆ, ಈ ಯಾರು ಬಿಗ್ ಬಾಸ್ ಮನೆಯಿಂದ ಆಯಿತಾ ಕಳ್ಸೋಕ್ಕೆ ಯಾರನ್ನ ಇಷ್ಟಪಡ್ತೀರೋ ಅವರಿಗೆ ರೆಡ್ಡು ಮತ್ತು ಯಾರು ಇರಬೇಕು ಗ್ರೀನು. ಅಂದರೆ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡಂತಹ ಕಂಟೆಸ್ಟೆಂಟುಗಳು, ಅಂದರೆ ಒಳಗಡೆ ಕತ್ಲೆ ಕೋಣೆಯಲ್ಲಿ ಹೋದಂತಹ ಆ ಕಂಟೆಸ್ಟೆಂಟ್ ಬಗ್ಗೆ ಆಯಿತಾ, ಯಾಕೆ ಬಿಗ್ ಬಾಸ್ ಮನೇಲಿ ಇರಬೇಕು, ಯಾಕೆ ಬಿಗ್ ಬಾಸ್ ಮನೇಲಿ ಇರಬಾರ್ದು ಅನ್ನೋದಕ್ಕೆ ರೆಡ್ಡು ಮತ್ತು ಗ್ರೀನು ಇದನ್ನು ತೋರಿಸ್ಬೇಕು. ಚಾರ್ಟನ್ನು ಕೊಟ್ಟಿದ್ದಾರೆ ಅವ್ರ ಕೈಗೆ, ಅದನ್ನು ತೋರಿಸ್ಬೇಕು. ಇಲ್ಲಿ ನನಗೆ ತೋರಿಸಿರೋ ಪ್ರಕಾರವಾಗಿ ಈ ನಾಮಿನೇಷನ್ ಕತ್ಲೆ ಕೋಣೆಯಲ್ಲಿ ಹೋಗಿರುವವ್ರನ್ನ ತೋರಿಸ್ತಾ ಇದ್ದಾರೆ. ರಾಶಿಕಾ, ಮಾಳು, ರಘು, ಅದೇ ರೀತಿ ಸೂರಜ್ ಮತ್ತು ಧ್ರುವಂತು, ಹಾಗೆ ಇನ್ನೊಬ್ರು ಯಾರಪ್ಪ, ಧನುಷ್ ಗೌಡ. ಇಷ್ಟು ಜನ ತೋರಿಸ್ತಾ ಇದ್ದಾರೆ. ನೋಡಿದರೆ ಈ ವೀಕು ಆಲ್ಮೋಸ್ಟ್ ಆಯಿತಾ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಈ ವಾರದಿಂದ ಒಂದೊಂದೇ ವಿಕೆಟ್ ಬೀಳ್ತಾ ಇರ್ತವೆ. 100% ಈ ವಾರದಿಂದ 1 ಎಲಿಮಿನೇಷನು, 2 ಎಲಿಮಿನೇಷನು, ಅದೇ ರೀತಿ ಆಯಿತಾ 3 ಎಲಿಮಿನೇಷನ್ ಆದರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಫಿನಾಲೆಗೆ ಜಸ್ಟ್ 3 ವೀಕ್ ಆಯಿತಾ, ಫಿನಾಲೆಗೆ 3 ವೀಕ್ ಇದೆ. 3 ವೀಕ್ ಆದಮೇಲೆ ಫಿನಾಲೆ ಬರುತ್ತೆ. ಆ ಫಿನಾಲೆ ವೀಕಲ್ಲಿ ಇನ್ನೇನು ಆಯಿತಾ ನಾಮಿನೇಷನ್ನು ಗೇಮು ಏನು ಇರಲ್ಲ, ಎಲ್ಲ ಸೆಲೆಬ್ರೇಷನ್ನೇ. ಹಾಗಾಗಿ ಈ ವೀಕು ಖಂಡಿತವಾಗ್ಲೂ ಸ್ಪಂದನ ಮನೆಗೆ ಹೋಗೋದು 100% ಅಲ್ಲ, 1000% ರೈಟು. ಸ್ಪಂದನ 100% ಮನೆಗೆ ಹೋಗ್ತಾರೆ. ಓಕೆ, ಆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರವಾಗಿ ನನಗೆ ರಕ್ಷಿತಾ ಧನುಷ್ ಗೌಡನ ನಾಮಿನೇಟ್ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆನ್ಸರ್ ಕರೆಕ್ಟ್ ಇದೆ. ಅಂದರೆ ಗೇಮ್ ಆಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ದಂಗೆ ಇದ್ದಾರೆ ಧನುಷ್ ಗೌಡ ಅನ್ನೋದನ್ನ ರಕ್ಷಿತಾ ಹೇಳ್ತಿದೆ. ಇಲ್ಲಿ 100 ಅಲ್ಲ, 1000% ರೈಟು. ಧನುಷ್ ಗೌಡ ಬಂದಕ್ಕಿಂತ ಸೇಫ್ ಗೇಮ್ ಬಿಟ್ಟರೆ ಬೇರೆ ಏನೂ ಆಡಿಲ್ಲ. ರಕ್ಷಿತಾ ಕೊಟ್ಟಂತಹ ಕಾರಣ ಏನಿದೆ ನಾಮಿನೇಷನ್ಗೆ ಧನುಷ್ ಗೌಡರಿಗೆ, ಅದು 100% ಕರೆಕ್ಟ್ ಇದೆ. ನನಗನ್ಸೋ ಪ್ರಕಾರವಾಗಿ ರಕ್ಷಿತಾ ಧನುಷ್ ಗೌಡ ಮತ್ತು ಸ್ಪಂದನನ ನಾಮಿನೇಟ್ ಮಾಡಿರುವಂತಹ ಚಾನ್ಸಸ್ ತುಂಬ ಇದೆ. ನನಗೆ ಗೊತ್ತಾಗ್ತಾ ಇದೆ ಈ ಪ್ರೋಮೋ ನೋಡಿದರೆ. ಅದೇ ರೀತಿ ರಕ್ಷಿತನ್ನು ಕೂಡ ನಾಮಿನೇಟ್ ಮಾಡುವರ ಸಂಖ್ಯೆ ದೊಡ್ಡದೇ ಇದೆ ನಮಗೆ ಗೊತ್ತಿರೋ ರೀತಿ. ಯಾಕೆ ಅಂತಂದರೆ ನಾಮಿನೇಷನ್ನು ಅಂತ ಬಂದರೆ ರಕ್ಷಿತನ ಹಾಕೊಂಡು ಕುದುತ್ತಾ ಇರ್ತಾರೆ ಎಲ್ಲರೂ. ಆಯ್ತಾ, ಎಲ್ಲರೂ ಓಕೆ ಫ್ರೀಯಾಗಿ ಸಿಕ್ಕಿದ್ದಾರೆ ರಕ್ಷಿತಾ ನಾಮಿನೇಟ್ ಮಾಡು ಅಂತ ಮಾಡ್ತಾ ಇರ್ತಾರೆ. ರಕ್ಷಿತನೊಬ್ಳನ್ನ, ಅದೇ ರೀತಿ ಯಾರು ನಮ್ಮ ಗಿಲ್ಲಿ ಒಬ್ಬನ್ನ ಸಿಕ್ಕಿದ್ರು ಸಾಕು, ಇವರಿಬ್ಬರಿಗಂತೂ ನಾಮಿನೇಷನ್ನಲ್ಲಿ ಓಟ್ ಮೇಲೆ ಓಟ್ ಬೀಳ್ತಾ ಇರ್ತವೆ. ಒಟ್ಟಾರೆಯಾಗಿ ಈ ವಾರ ಆಯಿತಾ ಕಾವ್ಯನ ಕ್ಯಾಪ್ಟನ್ಸಿಯಲ್ಲಿ ಈ ವಾರ ಏನೇನೆಲ್ಲ ಆಗುತ್ತೆ ನೋಡಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಈ ನಾಮಿನೇಷನ್ ಪ್ರಕ್ರಿಯೆ ತುಂಬ ಸೀರಿಯಸ್ ಆಗಿರುತ್ತೆ. ಯಾಕೆಂದರೆ ಈ ವಾರ ನಾಮಿನೇಟ್ ಆದವನು ನಿಜವಾಗ್ಲೂ ಒಂದು ಭಯ ಇರುತ್ತೆ. ಯಾಕೆಂದರೆ ಸುದೀಪ್ ಸರ್ ಅವರು ಹೇಳಿದ್ದಾರೆ, ಒಬ್ರು ಹೋಗ್ಬೋದು, ಇಬ್ಬರು ಹೋಗ್ಬೋದು, ಇಲ್ಲಾಂದ್ರೆ 3 ಜನನೂ ಕಳಿಸ್ಬೋದು ಅಂತ. ಯಾಕೆಂದರೆ ಕಮ್ಮಿ ದಿನ ಇದೆ ಆಯಿತಾ. ಯಾಕೆಂದರೆ ಕಮ್ಮಿ ದಿನಗಳು ಇರೋದ್ರಿಂದ ಅವರಿಗೆ ಟೈಮ್ ಇಲ್ಲ. ಆಗ ಇರುವವರಲ್ಲಿ ಇಬ್ಬರನ್ನ ಕಳಿಸ್ಲೇಬೇಕು. ಈಗ ಯಾರು ಕೂಡ ಗೇಮ್ನ ಸೇಫಾಗಿ ಆಡಂಗೇ ಇಲ್ಲ. ನನ್ನ ಪ್ರಕಾರವಾಗಿ ಈ ವಾರ ಸ್ಪಂದನ 100% ಅಲ್ಲ, 200%. ಯಾಕೆಂದರೆ ಅಶ್ವಿನಿ ಗೌಡ ಅವರಲ್ಲಿ ಸ್ಪಂದನನ ನಾಮಿನೇಟ್ ಮಾಡಿ ಕೊಡ್ತಿರೋ ರೀಸನ್ ಏನಿದೆ ಅಂದರೆ,
ಸ್ಪಂದನ ಗೌಡ ಈ ಮನೆಯಲ್ಲಿ ಎಲ್ಲೂ ಕೂಡ ಆಯ್ತಾ ಕಾಣಿಸ್ಕೊಳ್ತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸ್ಪಂದನ ಈ ಬಿಗ್ ಬಾಸ್ ಮನೇಲಿ ಇದ್ರು ಒಂದೇ ಇಲ್ದಿದ್ರು ಒಂದೇ ಅನ್ನೋದನ್ನ ಏನು ಅಶ್ವಿನಿ ಗೌಡ ಹೇಳ್ತಿದ್ದಾರೆ 100% ರೈಟ್. ಅಂದ್ರೆ ಸ್ಪಂದನ ಬಿಗ್ ಬಾಸ್ ಮನೇಲಿ ಇದ್ರೂ ನಮ್ಗೇನು ಅದರಿಂದ ಗೊತ್ತೇ ಆಗಲ್ಲ. ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಹೋದ್ರೂ ಕೂಡ ನಮ್ಗೇನು ಅನ್ಸಲ್ಲ. ನನ್ನನ್ನ ಇನ್ನೂ ಕೇಳಬೇಕು ಅಂದ್ರೆ ಸ್ಪಂದನ ಒಂದು ಪ್ರಾಪರ್ಟಿ ಇದ್ದಂಗೆ. ಬಿಗ್ ಬಾಸ್ ಮನೆಯ ಪ್ರಾಪರ್ಟಿ ಯಾರು ಅಂತಂದ್ರೆ ಸ್ಪಂದನ ಅಂತೀನಿ. ಯಾಕೆಂದ್ರೆ ಕಾವ್ಯನ್ನ ಪ್ರೀ ಪ್ರಾಡಕ್ಟ್ ಅಂತಾರೆ. ನಾನು ಕಾವ್ಯನ ಪ್ರೀ ಪ್ರಾಡಕ್ಟ್ ಅಂತ ಕರೆಯಲ್ಲ ನಾನು. ಯಾಕೆ ಅಂತಂದ್ರೆ ಅವಳು ಏನೋ ಒಂದು ಅವಳು ಮಾಡ್ತಾ ಇದ್ದಾಳೆ. ಬಟ್ ಪ್ರೀ ಪ್ರಾಡಕ್ಟ್ ಅಂತಂದ್ರೆ ಸ್ಪಂದನ. ಅಂದ್ರೆ ಬಿಗ್ ಬಾಸ್ ಮನೆಯ ಒಂದು ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಹೇಗಿರುತ್ತೆ, ಶೋ ಮುಗಿದ್ಮೇಲೆ ಮಾತಾಡೋಣ. ನನ್ನ ಈ ಪ್ರೋಮೋ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.